4 ದಿನಗಳಿಂದ ಸಿಂಗಾಪುರ್ ಪ್ರವಾಸದಲ್ಲಿದ್ದ ಸಿಎಂ ಕುಮಾರಸ್ವಾಮಿ ಇಂದು ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಇಲ್ಲಿಂದ ಅವರು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಡಾಕ್ಟರ್ ಶಿವಕುಮಾರ ಶ್ರೀಗಳ ಆರೋಗ್ಯ ವಿಚಾರಿಸಲಿದ್ದಾರೆ. ಬಳಿಕ ಸಂಜೆ 4 ಗಂಟೆಗೆ ಬೆಂಗಳೂರು ಸಬರ್ಬನ್ ರೈಲು ಯೋಜನೆ ಕುರಿತು ಕಚೇರಿ ಕೃಷ್ಣಾದಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಬಜೆಟ್ನಲ್ಲಿ ಯೋಜನೆ ಮಂಜೂರಾಗಿದ್ರೂ ಇನ್ನೂ ವೇಗ ಸಿಕ್ಕಿರಲಿಲ್ಲ. ಹೀಗಾಗಿ ಎಚ್ಡಿಕೆಯ ಸಭೆ ಮಹತ್ವ ಪಡೆದುಕೊಂಡಿದೆ. ಜನವರಿ 1ರಂದು ಸಚಿವ ಡಿಕೆಶಿ ರಾಜಕೀಯ ಗುರು ಎಸ್ಎಂ ಕೃಷ್ಣರನ್ನ ಭೇಟಿಯಾಗಿ ಕಾಲಿಗೆ ಬಿದ್ದು ಬಂದ ಬೆನ್ನಲ್ಲೇ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಿರಿಯ ನಾಯಕನ ಮನೆಗೆ ದೌಡಾಯಿಸಿದ್ದಾರೆ. ನಾಯಕರ ಈ ಭೇಟಿಗಳು ರಾಜಕೀಯ ವಲಯದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನೊಂದೆಡೆ ಬಿಎಸ್ವೈ ಭೇಟಿ ಬಳಿಕ ಮಾತನಾಡಿದ ಎಸ್ಎಂ ಕೃಷ್ಣ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರ ನಡೆಸುವುದಾಗಿ ತಿಳಿಸಿದರು. ಮೈತ್ರಿ ಸರ್ಕಾರ ಸಂಕ್ರಾಂತಿಯೊಳಗೆ ಉರುಳುತ್ತೆ ಅನ್ನೋ ಮಾತಿಗೆ ಟಾಂಗ್ ಕೊಟ್ಟ ಸಚಿವ ಎಚ್ಡಿ ರೇವಣ್ಣ ಜನವರಿ 3ರಿಂದ 13ರ ಒಳಗೆ ಎಲ್ಲ ಸರಿ ಹೋಗಲಿದೆ ನೋಡ್ತೀರಿ ಎಂದಿದ್ದಾರೆ. ಅಲ್ಲದೆ ನಾನೇ ಜ್ಯೋತಿಷ್ಯ ಹೇಳುತ್ತೇನೆ, ಬೇಕಿದ್ದರೆ ನೀವೇ ನೋಡಿ ಎಂದ ಅವರು ಮೈತ್ರಿ ಸರ್ಕಾರಕ್ಕೆ ಏನೂ ಆಗುವುದಿಲ್ಲ, ಎಲ್ಲವೂ ಸರಿಯಾಗುತ್ತದೆ. ಇನ್ನು ರಮೇಶ್ ಜಾರಕಿಹೊಳಿ ನನ್ನ ಆತ್ಮೀಯ ಸ್ನೇಹಿತರು, ಸಣ್ಣ ವಿಷಯದಲ್ಲಿ ಅವರಿಗೆ ಸ್ವಲ್ಪ ನೋವಾಗಿದೆ ಅಷ್ಟೇ ಎಂದಿದ್ದಾರೆ. ಶ್ರೀರಾಮನ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರೋ ಆರೋಪದಲ್ಲಿ ಪ್ರೊಫೆಸರ್ ಭಗವಾನ್ ಮನೆ ಬಿಟ್ಟು ಆಚೆ ಬರುತ್ತಿಲ್ಲ. ಇದಕ್ಕೆ ಕಾರಣ ಮೈಸೂರು ಪೊಲೀಸರು ಸದ್ಯ ಯಾವುದೇ ಹೇಳಿಕೆಗಳನ್ನ ನೀಡದಂತೆ ತಾಕೀತು ಮಾಡಿರೋದಂತೆ. ಅಷ್ಟೇ ಅಲ್ಲದೆ ಕಳೆದ 7 ದಿನಗಳಿಂದ ಮನೆಯಿಂದ ಹೊರಗೆ ಹೋಗದಂತೆ ಎಚ್ಚರಿಸಿದ್ದಾರಂತೆ. ಮೇಲಾಗಿ ಮನೆಯ ಬಳಿ ಕಾಕಿ ಸರ್ಪಗಾವಲು ಹಾಕಲಾಗಿದೆ. ಈ ಬಗ್ಗೆ ಕೇಳಿದ್ರೆ ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ ಅಂತಿದ್ದಾರೆ ಪ್ರೊಫೆಸರ್ ಭಗವಾನ್. ಕನಕದುರ್ಗ ಹಾಗೂ ಬಿಂದು ಎಂಬ ಇಬ್ಬರು ಅಯ್ಯಪ್ಪನ ದರ್ಶನ ಪಡೆದಿದ್ದ ಬೆನ್ನಲ್ಲೇ ಉದ್ಭವಿಸಿದ ಪ್ರತಿಭಟನೆ ನಡುವೆ ನಿನ್ನೆ ಪಂದಲಾಂನಲ್ಲಿ ಹೋರಾಟಕ್ಕೆ ನಿಂತಿದ್ದ ಆರ್ಎಸ್ಎಸ್ನ ಕಾರ್ಯಕರ್ತನೊಬ್ಬ ಮೃತಪಟ್ಟಿದ್ದಾನೆ. ಸಿಪಿಎಂ ಕಾರ್ಯಕರ್ತರಿಂದ ಹಲ್ಲೆಗೊಳಗಾಗಿದ್ದ ಎನ್ನಲಾದ ಚಂದ್ರನ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಇನ್ನು ಶಬರಿಮಲೆಯಲ್ಲಿ ಮಹಿಳೆಯ ಪ್ರವೇಶಕ್ಕೆ ಕುಮ್ಮಕ್ಕು ನೀಡಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪ್ರತಿಭಟನೆ ನಡೆಸಲಿದೆ. ಅಲ್ಲದೆ ಕೇರಳ ಬಂದ್ಗೂ ಕರೆ ಕೊಡಲಾಗಿದೆ. 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪೇಡಾನಗರಿ ಸಿದ್ಧವಾಗ್ತಿದೆ. ಈ ಬಾರಿ ಅಕ್ಷರ ಜಾತ್ರೆಯ ಮೆನುವಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಜವಾರಿ ರೊಟ್ಟಿ. ಇದಕ್ಕಾಗಿ ಕಸಾಪ ರಾಜ್ಯಾಧ್ಯಕ್ಷ ಮನು ಬಳಿಗಾರ್ ಅವರ ಸ್ವಗ್ರಾಮ ಶಿಗ್ಲಿ ಗ್ರಾಮದಲ್ಲಿ ರೊಟ್ಟಿ ತಯಾರಿ ಕಾರ್ಯ ನಡೆದಿದೆ. ಈ ಬಾರಿ ಧಾರವಾಡದಲ್ಲಿ ಸಾಹಿತ್ಯ ಸಮ್ಮೇಳನದ ಅವಕಾಶ ಸಿಕ್ಕಿರೋದ್ರಿಂದ ಅವರೇ ಕಾಳಜಿ ವಹಿಸಿ ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿಯನ್ನ ಅವರ ಊರಲ್ಲೇ ತಯಾರು ಮಾಡಿಸುತ್ತಿದ್ದಾರೆ. ಕಡಕ್ನಾಥ್ ಚಿಕನ್ನಲ್ಲಿ ಕೊಲೆಸ್ಟ್ರಾಲ್, ದೇಹದ ತೂಕ ಕಡಿಮೆ ಮಾಡುವ ಅಂಶವಿದೆ. ಹೀಗಾಗಿ ಟೀಂ ಇಂಡಿಯಾದ ಕೊಹ್ಲಿಗೆ ಚಿಕನ್ ತಿನ್ನಲು ಸಲಹೆ ನೀಡುವಂತೆ ಮಧ್ಯಪ್ರದೇಶದ ಜುಬುವಾದ ಕೃಷಿ ವಿಜ್ಞಾನ ಕೇಂದ್ರ ಬಿಸಿಸಿಐಗೆ ಪತ್ರ ಬರೆದಿದೆ. ತಂಡದ ಆಟಗಾರರಿಗೂ ಈ ಮನವಿಯನ್ನ ಮಾಡಿದೆ. ಸಮೀಕ್ಷೆ ಪ್ರಕಾರ ಕಡಕ್ನಾಥ್ ಚಿಕನ್ನಲ್ಲಿ ಹಲವು ಪ್ರೋಟೀನ್ಸ್ ಹಾಗೂ ಕಬ್ಬಿಣಾಂಶದ ಕಂಟೆಂಟ್ ಇದೆ. ಹೀಗಾಗಿ ಕಡಕ್ನಾಥ್ ಚಿಕನ್ ಅನ್ನು ಆಟಗಾರರಿಗೆ ಪರಿಗಣಿಸಿ ಅಂತ ಮನವಿ ಮಾಡಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ಗೆ ತಮ್ಮ ಬಾಸ್ನ 50ನೇ ಸಿನಿಮಾ ಯಾವುದಾಗಲಿದೆ ಎಂಬ ಕುತೂಹಲ ಶುರುವಾಗಿದೆ. ಯಾಕಂದ್ರೆ ಈ ಮೊದಲು ಕುರುಕ್ಷೇತ್ರ 50ನೇ ಸಿನಿಮಾ ಎಂದು ಹೇಳಲಾಗ್ತಿತ್ತು. ಆದ್ರೆ ಶೂಟಿಂಗ್ ಪ್ಯಾಕಪ್ ಮಾಡಿರುವ ಯಜಮಾನ ಕೂಡ ಸೆನ್ಸಾರ್ ಅಂಗಳದಲ್ಲಿದೆ. ಈಗಾಗಲೇ ಕುರುಕ್ಷೇತ್ರ ಸೆನ್ಸಾರ್ ಮುಗಿದಿದೆಯಾದ್ರೂ 3D ಸೆನ್ಸಾರ್ ಆಗ್ಬೇಕಿದೆ. ಹೀಗಾಗಿ ಸೆನ್ಸಾರ್ನಲ್ಲಿ ಯಾವುದಕ್ಕೆ ಬೇಗ ಸಿಗ್ನಲ್ ಸಿಗುತ್ತೆ, ಯಾವುದು 50ನೇ ಸಿನಿಮಾವಾಗುತ್ತೆ ಎಂಬ ಡೌಟ್ ಡಿ ಬಾಸ್ ಬಳಗದಲ್ಲಿ ಗಿರಿಕಿ ಹೊಡೆಯುತ್ತಿದೆ. ಡಿಂಪಲ್ ಕ್ವೀನ್ ರಚಿತಾ ರಾಮ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಮಧ್ಯೆಯೇ ಅವರು PhD ಮಾಡಿದ್ದಾರೆ. ಅರೆ, ಆಕ್ಟಿಂಗ್ ಬಿಟ್ಟು ಅದ್ಯಾವಾಗ ಅಕಾಡೆಮಿಕ್ಗೆ ಎಂಟ್ರಿ ಕೊಟ್ರು ಅನ್ಕೊಂಡ್ರ? ಅಂದಾಗೆ ರಚಿತಾ PhD ಮಾಡಿದ್ದು ರಿಯಲ್ ಲೈಫ್ ನಲ್ಲಿ ಅಲ್ಲ, ಬದಲಾಗಿ ರೀಲ್ ನಲ್ಲಿ. ಒಪ್ಪಿ ಜೊತೆ ಐ ಲವ್ ಯು ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡಿರೋ ರಚಿತಾ ಲವ್ ಸಬ್ಜೆಕ್ಟ್ ನಲ್ಲಿ PhD ಮಾಡಿದ್ದಾರೆ. ಈ ಸಬ್ಜೆಕ್ಟ್ಗೆ ಉಪ್ಪಿನೇ ಟ್ರೈನರ್ ಆಗಿದ್ದು, ಹೀಗಾಗಿಯೇ ಉಪ್ಪಿ ಸರ್ ನನಗೆ ಲವ್ ಟ್ರೈನರ್ ಅಂತ ಹೇಳ್ತಿದ್ದಾರೆ. ಸಿನಿ ದುನಿಯಾದ ಸ್ಟಾರ್ ಡೈರೆಕ್ಟರ್ ಶಂಕರ್ ಚಿತ್ತ ಈಗ ಬೀಟೌನ್ ಮಜಲ್ಸ್ ಮ್ಯಾನ್ ಋತಿಕ್ ರೋಷನ್ ಮೇಲ್ ಬಿದ್ದಿದೆ. ಸದ್ಯ 2.0 ಸಿನಿಮಾ ಸಕ್ಸಸ್ ಮೂಡ್ ನಲ್ಲಿರುವ ಶಂಕರ್ ಸೈನ್ಸ್ ಫಿಕ್ಷನ್ ಇರೋ ಕಥೆಯನ್ನ ಈಗಾಗಲೇ ಋತಿಕ್ ಜೊತೆ ಚರ್ಚಿಸಿದ್ದಾರಂತೆ. ಕತೆ ಕೇಳಿ ಥ್ರಿಲ್ ಆಗಿರುವ ಋತಿಕ್ ಶಂಕರ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಅಲ್ಲದೆ ಇನ್ನು ಟೈಟಲ್ ಇಡದ ಚಿತ್ರದ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಹಾಗೂ ಡೇಟ್ಸ್ ಹೊಂದಾಣಿಕೆ ಮಾತುಕತೆ ಹಂತದಲ್ಲಿವೆ ಅಂತ ಬೀಟೌನ್ ಮೂಲಗಳು ಹೇಳಿವೆ.